ಸ್ಕಿನ್ ಪ್ರಾಬ್ಲಮ್, ಚರ್ಮದ ಕಾಯಿಲೆಗಳು. ಡಯಾಬಿಟಿಸ್ ಅಲ್ಲಿ ತುಂಬಾ ಚರ್ಮದ ಕಾಯಿಲೆಗಳು ಅಂತೂ ಆಫ್ ಲೈಟ್ ಅಂತೂ ತುಂಬಾನೇ ನೋಡ್ತಾ ಇದ್ದೀವಿ. ನಮ್ಮ ಕಾಲಲ್ಲಿ ನಾವು ಕಾಲೆತ್ತು ನೋಡಿದಾಗ ಚಿಕ್ಕಿಗಳು ಬರ್ದಿರುತ್ತೆ, ಅಂದ್ರೆ ಕಪ್ ಚಿಕ್ಕಿಗಳು ಅಲ್ಲಲ್ಲಿ ಕಾಣಿಸ್ಕೊಂಡಿರುತ್ತೆ. ಕಾಲುಗಳು ಒಡೆದಿರುತ್ತೆ, ಕ್ರ್ಯಾಕ್ಸ್ ಆಗಿರುತ್ತೆ, ಇನ್ನೂ ಹಲವಾರು ತರ ಪ್ರಾಬ್ಲಮ್ಸ್ಗಳು ಬಂದಿರುತ್ತೆ. ನೀವು ಕತ್ತಿನ ಹಿಂದಿನ ಭಾಗದಲ್ಲಿ ನೋಡಿದಾಗ ಕಪ್ಪುಗೆ ಒಂಥರ ಬ್ಲ್ಯಾಕ್ ಮಾರ್ಕ್ ತರ, ಕಪ್ಪು ನೆಕ್ಲೆಸ್ ತರ ಇರುತ್ತೆ. ಹೀಟ್ ಗುಳೆ ಅಂತ ಕರಿತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಟೈಟ್ ಆಗಿರೋ ಶೂಸ್ ಹಾಕಿದಾಗ ಅಥವಾ ಕಾಲಲ್ಲಿ ಸ್ಪರ್ಶಗಳನ್ನ ಕಳ್ಕೊಂಡಿರ್ತದೆ, ಅವ್ರಿಗೆ ಏನಾದ್ರು ಬಿಸಿ ತಾಕ್ದಾಗ ಅದೇನಾಗುತ್ತೆ, ನೀರ್ಗುಳ್ಳೆ ಆಗಿ ಫಾರ್ಮ್ ಆಗುತ್ತೆ. ಫಂಗಲ್ ಇನ್ಫೆಕ್ಷನ್ ಅಂದ್ರೆ ಬೆಡ್ ಸಂಧಿಗಳು ಗಾಯಗಳಾಗುತ್ತೆ. ಎಲ್ಲಾ ಡಯಾಬಿಟಿಕ್ ಪೇಷಂಟ್ಸ್ಗೂ ಡ್ರೈ ಸ್ಕಿನ್ ಕಾಮನ್ ಆಗಿ ಬರುತ್ತೆ. ಯಾಕಪ್ಪ ಅಂತ ಹೇಳ್ತು ಅಂದ್ರೆ, ಹೌದಪ್ಪ ಇವೆಲ್ಲ ಬಂದ್ಬಿಟ್ಟಿದೆ, ಡೆವಲಪ್ ಆಗ್ಬಿಟ್ಟಿದೆ. ಇವಾಗ ಡಯಾಬಿಟಿಕ್ ಪೇಷಂಟ್ಸ್ಗೆ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ, ಬಟ್ ಸ್ಕಿನ್ ಪ್ರಾಬ್ಲಮ್ ಬರೋದನ್ನ ಅವಾಯ್ಡ್ ಮಾಡ್ಬೋದಲ್ಲ. ಅದನ್ನ ಏನೇನು ಮಾಡಿದ್ರೆ ನಾವು ಸ್ಕಿನ್ ಪ್ರಾಬ್ಲಮ್ ಅವಾಯ್ಡ್ ಮಾಡ್ಬೋದು? ನಮಸ್ಕಾರ, ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸಮನ್. ಇವತ್ತಿನ ಒಂದು ಒಳ್ಳೆ ಮಾಹಿತಿ ಏನಪ್ಪ ಕೇಳಕ್ಕೆ ಬಂದಿದ್ದೀವಿ ಅಂದರೆ, ಡಯಾಬಿಟೀಸಲ್ಲಿ ಹಲವಾರು ಥರ ತೊಂದರೆಗಳು ಬರುತ್ತೆ. ಒಂದೇನಪ್ಪ ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ ನಾವು ನೋಡ್ತಾ ಇರೋದು ಆಫ್ ಲೈಟು ಅಂದರೆ ಸ್ಕಿನ್ ಪ್ರಾಬ್ಲಮ್ಸ್. ಡಯಾಬಿಟಿಸ್ ಆ್ಯಂಡ್ ಸ್ಕಿನ್ ಅಂತ ನಾವು ಹೇಳ್ತೀವಿ. ಚರ್ಮದ ಕಾಯಿಲೆಗಳು. ಡಯಾಬಿಟಿಸಲ್ಲಿ ತುಂಬ ಚರ್ಮದ ಕಾಯಿಲೆಗಳು ಅಂತೂ ಆಫ್ ಲೈಟ್ ಅಂತೂ ತುಂಬಾ ನೋಡ್ತಾ ಇದ್ದೀವಿ. ನೀವು ನೋಡಿರ್ಬೋದು, ಎಷ್ಟೊಂದು ಜನ ಡಯಾಬಿಟಿಕ್ ಪೇಷಂಟ್ಸನ್ನ ನೋಡಿದಾಗ ಸ್ವಲ್ಪ ಕಾಲೆತ್ತು ನೋಡಿ ಅಂತ ಕೇಳ್ತೀವಿ. ಅವ್ರು ಕಾಲೆತ್ತಿದಾಗ ಕಾಣಿಸ್ಕೊಳುತ್ತೆ, ಕಪ್ಪು ಚುಕ್ಕಿ ಇರುತ್ತೆ, ಕಾಲುಗಳು ಒಡೆದಿರುತ್ತೆ, ಕ್ರ್ಯಾಕ್ಸ್ ಆಗಿರುತ್ತೆ, ಇನ್ನೂ ಹಲವಾರು ಥರ ಪ್ರಾಬ್ಲಮ್ಸ್ಗಳು ಬಂದಿರುತ್ತೆ. ಅದನ್ನು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಡಯಾಬಿಟಿಸಲ್ಲಿ ಏನೇನು ಸ್ಕಿನ್ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನು ನಾವು ಏನಕ್ಕೆ ಬರುತ್ತೆ ಅದು, ಮತ್ತು ಅದನ್ನು ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಅಂತ ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟ್ ಡಯಾಬಿಟಿಸ್ ಪ್ರಾಬ್ಲಮ್ ನಾನು ಹೇಳಿದಾಗೆ ಡಯಾಬಿಟಿಕ್ ಡರ್ಮೋಪತಿ ಅಂತ ನಾವು ಹೇಳ್ತೀವಿ. ಡಯಾಬಿಟಿಕ್ ಡರ್ಮೋಪತಿ ಅಂದರೆ ಇಲ್ಲಿ ಕಾಣಿಸೋದು ಇದೆಯಲ್ಲ, ಇದರಲ್ಲಿ ತೋರಿಸ್ತಾ ನೋಡಿ, ನಮ್ಮ ಕಾಲಲ್ಲಿ ನಾವು ಕಾಲೆತ್ತು ನೋಡಿದಾಗ ಚಿಕ್ಕಿಗಳು ಬಂದಿರುತ್ತೆ, ಅಂದರೆ ಕಪ್ ಚಿಕ್ಕಿಗಳು ಅಲ್ಲಲ್ಲಿ ಕಾಣಿಸ್ಕೊಂಡಿರುತ್ತೆ. ಏನಿದು ಡಯಾಬಿಟಿಕ್ ಡರ್ಮೋಪತಿ ಅಂತ ನಾನು ನೋಡ್ತಾ ಹೋಯಿತು ಅಂದರೆ, ಡಯಾಬಿಟಿಕ್ ಪೇಷಂಟ್ಸ್ಗೆ ಯಾವುದೇ ಕಾರಣಕ್ಕೂ ಸ್ವಲ್ಪ ಕಾಲು ಹೊಡ್ಕೊಂಡಾಗ ಅಥವಾ ಏನೋ ಟಚ್ ಆದಾಗ ಸ್ವಲ್ಪ ಇಂಜುರಿ ಆಗುತ್ತಲ್ಲ, ಆ ಇಂಜುರಿ ಹೀಲ್ ಆದಾಗ ಕಪ್ಪು ಸ್ಪಾಟ್ಸ್ ಉಳಿದ್ಬಿಡುತ್ತೆ. ಆ ಕಪ್ಪು ಸ್ಪಾಟ್ಸ್ಗೆ ನಾವು ಡಯಾಬಿಟಿಕ್ ಡರ್ಮೋಪತಿ ಅಂತ ಹೇಳ್ತೀವಿ. ಇದು ಮುಂಚೆ ಆಗಿನ ಕಾಲದಲ್ಲಿ ಏನಾದರೂ ಇದು ಕಪ್ಪು ಸ್ಪಾಟ್ಸ್ ನೋಡ್ಬಿಟ್ಟು ನಿಮಗೆ ಶುಗರ್ ಇದೆ ಅಂತ ಡಯಾಗ್ನೋಸ್ ಮಾಡೋರು. ಆ ಥರ ಇದು ಒನ್ ಆಫ್ ದ ಸೈನ್ಸ್ ಆಫ್ ಡಯಾಬಿಟೀಸ್ ಅಂತ ನಾವು ಕರಿತೀವಿ. ಈ ಕಪ್ಪು ಸ್ಪಾಟ್ಸ್ ಏನು ಗ್ಯಾಂಗ್ರೀನ್ ಆಗಲಿ ಅದೇನೂ ಅಲ್ಲ, ಬಟ್ ಜನರಲ್ಲಾಗಿ ಎಲ್ಲ ಡಯಾಬಿಟಿಕ್ ಪೇಷಂಟ್ಸಲ್ಲೂ ಕಾಮನ್ನಾಗಿ ಕಾಣಿಸ್ಕೊಳುತ್ತೆ. ಇದು ವೆರಿ ಕಾಮನ್ ಅಂತ ನಾವು ಹೇಳ್ತೀವಿ. ಸೆಕೆಂಡ್ ನಾವು ಕಾಮನಾಗಿ ನೋಡ್ತೀವಿ ಅಕ್ಯಾಂಥೋಸಿಸ್ ಅಂತ ಕರಿತೀವಿ. ಅಕ್ಯಾಂಥೋಸಿಸ್ ನೈಗ್ರಿಕ್ಯಾನ್ಸ್ ಅಂತ ನಾವು ಹೇಳ್ತೀವಿ. ಅಕ್ಯಾಂಥೋಸಿಸ್ ನೈಗ್ರಿಕ್ಯಾನ್ಸ್ ಅಂತ ಹೇಳಿದಾಗ, ನೀವು ಕತ್ತಿನ ಹಿಂದಿನ ಭಾಗದಲ್ಲಿ ನೋಡಿದಾಗ, ಈ ಫೋಟೋದಲ್ಲಿ ತೋರಿಸಿದ್ದಾರೆ ನೋಡಿ, ಈ ಫೋಟೋದಲ್ಲಿ ನೋಡಿದ್ರೆ ಕತ್ತಿನ ಹಿಂಭಾಗದಲ್ಲಿ ಕಪ್ಪುಗೆ ಒಂಥರ ಬ್ಲ್ಯಾಕ್ ಮಾರ್ಕ್ ಥರ, ಕಪ್ಪು ನೆಕ್ಲೆಸ್ ಥರ ಇರುತ್ತೆ. ಇದಕ್ಕೆ ನಾವು ಅಕ್ಯಾಂಥೋಸಿಸ್ ನೈಗ್ರಿಕ್ಯಾನ್ಸ್ ಅಂತ ಕರಿತೀವಿ. ಈ ಅಕ್ಯಾಂಥೋಸಿಸ್ ನೈಗ್ರಿಕ್ಯಾನ್ಸ್ ಇರೋರು ಏನಾಗುತ್ತೆ ಅಂದರೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಅಂದರೆ ಅವರಲ್ಲಿ ಇನ್ಸುಲಿನ್ ಇದ್ದರೂ ಕೂಡ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡ್ತಿರಲ್ಲ. ಸೊ ಹಾಗಾಗಿ ಈ ಡಯಾಬಿಟೀಸಲ್ಲಿ ಕಾಮನ್ ಆಗಿ ಇದು ಕಾಣಿಸ್ಕೊಡುತ್ತೆ. ಈ ಅಕ್ಯಾಂಥೋಸಿಸ್ ಇಸ್ ಆಲ್ಸೋ ಒನ್ ಆಫ್ ದ ಸ್ಕಿನ್ ಪ್ರಾಬ್ಲಮ್ ಅಂತ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಹೋಗ್ತಾ ಹೋಯಿತು ಅಂದರೆ ಡಯಾಬಿಟಿಕ್ ಬುಲ್ಲೇಸ್ ಅಂತ ಕರಿತೀವಿ. ಡಯಾಬಿಟಿಕ್ ಬುಲ್ಲೆ ಅಂದರೆ ನೀರ್ಗುಳ್ಳೆ. ನೀವು ಕಾಮನ್ ಆಗಿ ಇದು ನೋಡಿ, ನಿಮ್ಗೆ ಕಾಣಿಸುತ್ತೆ ನೀರ್ಗುಳ್ಳೆ ಇದೆಯಲ್ಲ, ಈ ನೀರ್ಗುಳ್ಳೆ ಹೀಟ್ ಗುಳ್ಳೆ ಅಂತ ಕರಿತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಟೈಟ್ ಆಗಿರೋ ಶೂಸ್ ಹಾಕಿದಾಗ ಅಥವಾ ಕಾಲಲ್ಲಿ ಸ್ಪರ್ಶಗಳನ್ನ ಕಳ್ಕೊಂಡಿರ್ತದೆ, ಅವ್ರಿಗೆ ಏನಾದ್ರು ಬಿಸಿ ತಾಕ್ದಾಗ ಅದೇನಾಗುತ್ತೆ, ನೀರ್ಗುಳ್ಳೆ ಆಗಿ ಫಾರ್ಮ್ ಆಗುತ್ತೆ. ಇದು ಒನ್ ಆಫ್ ದ ಕಾಮನ್ಸ್ ಆಫ್ಟರ್ ಎಂಡ್. ಇನ್ ಕಾಮನ್ ಏನಪ್ಪ ಅಂದರೆ ಫಂಗಲ್ ಇನ್ಫೆಕ್ಷನ್, ಅಂದರೆ ಬೆಡ್ ಸಂಧಿಗಳು ಗಾಯಗಳಾಗೋದು. ಬೆಡ್ ಸಂಧಿಗಳು ಗಾಯಗಳಾಗೋದು, ಇಲ್ಲ ಕೆಸರುಣ್ಣು ಅಂತ ನಾವೇನು ಕಾಮನಾಗಿ ಕರಿತೀವಿ, ಟೀನ್ಯಾಪಿಡೀಸ್ ಅಂತೀವಿ. ಈ ಫೋಟೋದಲ್ಲಿ ನೋಡಿ, ಇದೇ ಟೀನ್ಯಾಪಿಡೀಸ್. ಇವೆಲ್ಲ ಕಾಮನ್ ಆಗಿ ಡಯಾಬಿಟೀಸಲ್ಲಿ ಬರೋಂಥ ಪ್ರಾಬ್ಲಮ್ಸ್ಗಳು ಇದು ಬರುತ್ತೆ. ಪ್ಲಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂದರೆ ಎನಿ ಇನ್ಫೆಕ್ಷನ್ಸ್, ಕಟ್ ಆಗಿರ್ಬೋದು, ಕ್ರ್ಯಾಕ್ಸ್ ಆಗಿರ್ಬೋದು, ಸೆಲ್ಲೈಟಿಸ್ ಆಗಿರ್ಬೋದು, ಹೀಗೆ ಹಲವಾರು ಥರ ಪ್ರಾಬ್ಲಮ್ಸು ಡಯಾಬಿಟೀಸಲ್ಲಿ ಬರುತ್ತೆ. ಬಟ್ ಮೋಸ್ಟ್ ನಾವು ಕಾಮನ್ನಾಗಿ ನೋಡೋದು ಡಯಾಬಿಟಿಕ್ ಪೇಷಂಟ್ಸ್ಗೆ ಡ್ರೈ ಸ್ಕಿನ್ ಅಂತ ಹೇಳ್ತೀವಿ. ಎಲ್ಲ ಡಯಾಬಿಟಿಕ್ ಪೇಷಂಟ್ಸ್ಗೂ ಡ್ರೈ ಸ್ಕಿನ್ ಕಾಮನಾಗಿ ಬರುತ್ತೆ. ಯಾಕಪ್ಪ ಅಂತ ಹೇಳ್ತು ಅಂದರೆ, ಡಯಾಬಿಟಿಸಲ್ಲಿ ಏನಾಗುತ್ತೆ ಅಂದರೆ, ಈ ಸ್ಕಿನ್ನಲ್ಲಿ ಆಯಿಲ್ ಸೆಕ್ರೀಷನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಆ ಆಯಿಲ್ ಸೆಕ್ರೀಟಿಂಗ್ ಗ್ಲ್ಯಾಂಡ್ಸು ತುಂಬಾ ಲಾಸ್ ಆಗಿರುತ್ತೆ. ಅದಕ್ಕೋಸ್ಕರ ಡಯಾಬಿಟಿಕ್ ಪೇಷಂಟ್ಸ್ಗೆ ಡ್ರೈ ಸ್ಕಿನ್ನು ತುಂಬ ಕಾಮನಾಗಿ ಬರುತ್ತೆ. ಸೊ ಹಾಗಾಗಿ ಎಲ್ಲ ಡಯಾಬಿಟಿಕ್ ಪೇಷಂಟ್ಸು ಕಾಲನ್ನ ಚೆನ್ನಾಗಿ ನೋಡ್ಕೊಬೇಕು, ಅದನ್ನು ನೀಟಾಗಿ ಇಟ್ಕೊಂಡು ಅದು ಮಾಡಿಕೊಂಡ್ರೆ ಅದು ಡ್ರೈ ಸ್ಕಿನ್ ಆಗೋ ಚಾನ್ಸಸ್ ಜಾಸ್ತಿ ಕಮ್ಮಿನೇ ಇರುತ್ತೆ. ನೀವು ಕೇಳ್ಬೋದು, ಡಾಕ್ಟರ್ ಯಾಕೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಸ್ಕಿನ್ ಇನ್ಫೆಕ್ಷನ್ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು. ವೆಲ್, ನಾವು ಹೇಳೋದು ಇಷ್ಟೇ, ಡಯಾಬಿಟಿಕ್ ಪೇಷಂಟ್ಸ್ಗೆ ಸ್ಕಿನ್ ಇನ್ಫೆಕ್ಷನ್ ಯಾಕೆ ಬರುತ್ತೆ ಅಂದರೆ, ಶುಗರ್ ಲೆವೆಲ್ ಜಾಸ್ತಿಯಾಗಿ ಬರುತ್ತೆ. ಎಲ್ಲರಿಗೂ ಬರೋಲ್ಲ. ಶುಗರ್ ಲೆವೆಲ್ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ಬೇಗ ಬ್ಯಾಕ್ಟೀರಿಯಾ ಬೆಳೆಯೋಕ್ಕೆ ಅಥವಾ ಬೇಗ ಸ್ಕಿನ್ ಇನ್ಫೆಕ್ಷನ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಬ್ಯಾಕ್ಟೀರಿಯಾಗೆ ಈಸಿಯಾಗಿ ಶುಗರ್ ಸಿಕ್ಬಿಡುತ್ತೆ ಬೆಳೆಯೋಕ್ಕೆ. ಎನಿ ಬ್ಯಾಕ್ಟೀರಿಯಾ ಒಂದೇ ಅಲ್ಲ, ಫಂಗಸ್ ಆಗ್ಬೋದು, ಇದಾಗ್ಬೋದು, ಎಲ್ಲದಕ್ಕೂ ಬೆಳೆಯೋಕ್ಕೆ ಈಸಿ ಆಗಿಬಿಡುತ್ತೆ. ಸೊ ಹಾಗಾಗಿ ಶುಗರ್ ಇಸ್ ಒನ್ ಆಫ್ ದ ಕಾಮನ್ ಕಾರಣ ಅಂತ ನಾವು ಹೇಳ್ತೀವಿ.
ಅದು ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದರೆ ಮಾತ್ರ. ಪ್ಲಸ್ ಇನ್ನೊಂದು ಕಾಮನ್ ಕಾರಣ ಏನಪ್ಪ ಅಂದರೆ ಈ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಇಮ್ಯುನಿಟಿ ಲೆವೆಲ್ ಅಂತ ಹೇಳ್ತೀವಿ. ಇಮ್ಯುನಿಟಿ ಲೆವೆಲ್ ಅಂದರೆ ನಮ್ಮ ಏನೇ ಕ್ರಿಮಿಕೀಟಗಳು ನಮ್ಮ ಬಾಡಿಗೆ ಎಂಟರ್ ಆಗ್ತಿದ್ದಂಗೆ ಬಾಡಿ ಅದಕ್ಕೆ ಅಗೇನ್ಸ್ಟಾಗಿ ಫೈಟ್ ಮಾಡುತ್ತೆ. ಆ ಫೈಟಿಂಗ್ ಕೆಪಾಸಿಟಿ ಡಯಾಬಿಟಿಸಲ್ಲಿ ಕಳ್ಕೊಂಬಿಟ್ಟಿರ್ತಾರೆ, ಎಷ್ಟೊಂದು ಜನ ಕಳ್ಕೊಂಡಿರ್ತಾರೆ. ಅದರಿಂದ ಕೂಡ ಆ ಇನ್ಫೆಕ್ಷನ್ ಲೆವೆಲ್ಸು ತುಂಬಾ ಜಾಸ್ತಿ ಆಗುತ್ತೆ ಅಂತ ಕರಿತೀವಿ. ಇನ್ನು ಕೆಲವರು ನಾವು ಹೇಳ್ತೀವಿ ಗ್ಲೈಕೇಷನ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಅಂದರೆ ಶುಗರ್ ಜಾಸ್ತಿ ಇದ್ದಾಗ ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಆಗಿಬಿಟ್ಟು ಆ ಸ್ಕಿನ್ ಏನಾಗುತ್ತೆ ಬೇಗ ಈ ಡ್ರೈ ಸ್ಕಿನ್ ಆಗಿ ಆ ಡ್ರೈ ಸ್ಕಿನ್ನು ಬೇಗ ಬ್ಯಾಕ್ಟೀರಿಯಾಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಇಂಡೈರೆಕ್ಟಾಗಿ ಇದು ಕೂಡ ಲೀಡ್ ಟು ದ ಅದರ್ ಥಿಂಗ್ ಪ್ರಾಬ್ಲಮ್ಸ್ ಅಂತ ನಾವು ಕರಿತೀವಿ. ಹೌದಪ್ಪ, ಇವೆಲ್ಲ ಬಂದ್ಬಿಟ್ಟಿದೆ, ಡೆವಲಪ್ ಆಗಿಬಿಟ್ಟಿದೆ. ಇವಾಗ ಡಯಾಬಿಟಿಕ್ ಪೇಷಂಟ್ಸ್ಗೆ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ, ಬಟ್ ಸ್ಕಿನ್ ಪ್ರಾಬ್ಲಮ್ ಬರೋದನ್ನು ಅವಾಯ್ಡ್ ಮಾಡ್ಬೋದಲ್ಲ. ಅದನ್ನು ಏನೇನು ಮಾಡಿದ್ರೆ ನಾವು ಸ್ಕಿನ್ ಪ್ರಾಬ್ಲಮ್ ಅವಾಯ್ಡ್ ಮಾಡ್ಬೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಥಿಂಗ್ ನಿಮ್ಗೆ ಗೊತ್ತೇ ಇದೆ, ನಾನು ಆವಾಗಲೇ ಹೇಳಿದೆ ಡಯಾಬಿಟಿಸ್ ಕಂಟ್ರೋಲ್ ಇಲ್ಲದೆ ಬಂದಿರೋಂಥ ಪ್ರಾಬ್ಲಮ್ಸ್ ಇದು. ಸೊ ನಾವೇನು ಮಾಡಬೇಕು ಅಂದರೆ ಫಸ್ಟು ನಾವು ಡಯಾಬಿಟಿಸ್ನ ಚೆನ್ನಾಗಿ ಕಂಟ್ರೋಲ್ ಮಾಡಬೇಕು. ಅಂದರೆ ಪ್ರತಿ ಎವ್ರಿ 15 ಡೇಸ್ಗೊಂದ್ಸರಿ ಶುಗರ್ ಕಂಟ್ರೋಲ್ ಇದೆಯಾ ಅಂತ ಚೆಕ್ ಮಾಡಬೇಕು, ರೆಗ್ಯುಲರಾಗಿ ವಾಕಿಂಗ್ ಮಾಡಬೇಕು, ಲೈಫ್ ಸ್ಟೈಲ್ ಕರೆಕ್ಟಾಗಿ ಇಟ್ಕೊಬೇಕು. ಇವೆಲ್ಲ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಡಯಾಬಿಟಿಸ್ ಕಂಟ್ರೋಲ್ ಚೆನ್ನಾಗಿದ್ದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಆಗುತ್ತೆ. ಸೆಕೆಂಡ್ ಥಿಂಗ್ ಏನಾಗುತ್ತೆ ಅಂತ ಡ್ರೈ ಸ್ಕಿನ್ ಆಗದಿರಂಗೆ ನೋಡ್ಕೊಬೇಕು. ಅಂದರೆ ಮಾಯಿಶ್ಚರೈಸರ್ಸ್ ಅಂತ ನಾವು ಹೇಳ್ತೀವಿ. ಈ ಕೊಬ್ಬರಿ ಎಣ್ಣೆ ಹಚ್ಚೋದು, ಈ ಮಾಯಿಶ್ಚರ್ ಕ್ರೀಮ್ಸ್ ಇರ್ತದೆ ಅದನ್ನ ಹಚ್ಚೋದು, ಅದನ್ನೆಲ್ಲ ಹಚ್ಚೋದ್ರಿಂದ ಡ್ರೈ ಸ್ಕಿನ್ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಯಾವಾಗ ಡ್ರೈ ಸ್ಕಿನ್ ಕಮ್ಮಿ ಆಗುತ್ತೋ ಏನಾಗುತ್ತೆ, ಬ್ಯಾಕ್ಟೀರಿಯಾ ಅಟ್ರಾಕ್ಟ್ ಆಗಿ ಬೆಳೆಯೋ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ. ಸೊ ಇಂಡೈರೆಕ್ಟಾಗಿ ನಿಮಗೆ ಇನ್ಫೆಕ್ಷನ್ಗೆ ಪ್ರೊಟೆಕ್ಷನ್ ಸಿಕ್ಕಿಬಿಡುತ್ತೆ ಅಂತ ನಾವು ಹೇಳ್ತೀವಿ. ಮತ್ತು ರೆಗ್ಯುಲರಾಗಿ ಚೆಕ್ ಮಾಡಬೇಕು. ಡಯಾಬಿಟಿಕ್ ಪೇಷಂಟ್ಸ್ಗೆ ಏನಾಗುತ್ತೆ ಅಂದರೆ ಸ್ಪರ್ಶಜ್ಞಾನ ಕಳ್ಕೊಂಬಿಟ್ಟಿರ್ತಾರೆ. ಸ್ಪರ್ಶಜ್ಞಾನ ಅಂದರೆ ಮುಟ್ಟೋದು ಗಿಲ್ಲೋದು ಏನು ಗೊತ್ತಾಗ್ತಿರಲ್ಲ. ಅಂಥವ್ರು ಏನಾಗುತ್ತೆ ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು. ಕಾಲಿಗೆ ಏನಾರು ಏಟು ಬಿತ್ತಾ, ಗಾಯ ಆಯಿತಾ, ಮುಳ್ಳು ಚುಚ್ತಾ, ಏಟು ಕಲ್ಲು ಹೊಡೆದಿದೆಯಾ, ಏನಾದ್ರು ಕ್ರ್ಯಾಕ್ಸ್ ಬಂದಿದೆಯಾ ಅಂಥವೆಲ್ಲ ಚೆಕ್ ಮಾಡಿ ನೋಡಿಕೊಂಡು ಅವಾಗವಾಗ ನೀವು ಹೆತ್ತೆ ಕರೆಕ್ಟಾಗಿ ಇಟ್ಕೊಂಡ್ರೆ ಈ ಥರ ಪ್ರಾಬ್ಲಮ್ಸ್ ತುಂಬ ಕಾಮನಾಗಿ ಬರೋದಿಲ್ಲ ಅಂತ ನಾವು ಹೇಳ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ತುಂಬ ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿ, ತುಂಬ ಬಿಸಿ ನೀರಲ್ಲಿ ಸ್ನಾನ ಮಾಡೋಕ್ಕೆ ಹೋಗಬೇಡಿ. ಬಿಸಿನೀರಲ್ಲಿ ಸ್ನಾನ ಮಾಡಿದ್ರೆ ಸ್ಕಿನ್ನು ಕ್ರ್ಯಾಕ್ ಆಗುತ್ತೆ, ಡ್ರೈ ಆಗುತ್ತೆ, ಅದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ನಾಟ್ ಓನ್ಲಿ ದಟ್, ಸ್ವಲ್ಪ ನೀರು ಚೆನ್ನಾಗಿ ಕುಡೀರಿ. ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್. ಡಯಾಬಿಟಿಸಲ್ಲಿ ಹೈಡ್ರೇಷನ್ ಇಲ್ಲ ಅಂದರೆ ಸ್ಕಿನ್ ತುಂಬಾ ಡ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ಹೈಡ್ರೇಷನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಡಯಾಬಿಟಿಸ್. ಅದನ್ನು ನೀವು ಮೇಂಟೈನ್ ಮಾಡಿ ಅಂತ ಹೇಳ್ತೀವಿ. ಪ್ಲಸ್ ಲೂಸ್ ಕ್ಲೋತ್ಸ್ ಹಾಕಿ ಅಂತ ಹೇಳ್ತೀವಿ. ತುಂಬ ಟೈಟಾಗಿರೋ ಬಟ್ಟೆ ಹಾಕೋದು, ಟೈಟಾಗಿರೋ ಸಾಕ್ಸ್ ಹಾಕೋದು. ಇವಾಗೇನಾಗುತ್ತೆ ನೈಲಾನ್ ಸಾಕ್ಸ್ ಹಾಕಬೇಡಿ ಅಂತ ಹೇಳ್ತೀವಿ. ಯಾಕೆಂದರೆ ನೈಲಾನ್ ಸಾಕ್ಸ್ ಹಾಕಿದ್ರೆ ಬ್ರೀತರ್ಸ್ ಅಲ್ಲ ಅಂತ ಹೇಳ್ತೀವಿ. ಅಂದರೆ ಸ್ವೆಟ್ಟಿಂಗ್ ಆಗಿಬಿಡುತ್ತೆ. ಸ್ವೆಟ್ಟಿಂಗ್ ಆದಾಗ ನಾವು ಒರೆಸ್ಕೊಳಕ್ಕಾಗಲ್ಲ. ಅದು ಏನಾಗುತ್ತೆ ಕೆಸರುಣ್ಣಾಗಕ್ಕೆ ಅದಕ್ಕೆ ಹಲವಾರು ಕಾರಣಕ್ಕೆ ಚಾನ್ಸಸ್ ಇದೆ. ಸೊ ಅದನ್ನು ಕೂಡ ಮಾಡಿ. ಪ್ರತಿ ಸತಿ ಸ್ನಾನ ಮಾಡ್ಕೊಂಬಂದಮೇಲೂ ಬೆಡ್ಸಂದು ನೀಟಾಗಿ ಒರೆಸ್ಬೇಕು. ಒರೆಸಿ ಆಯಿಲ್ ಕಂಟೆಂಟು ಅಥವಾ ಈ ವಾಟರ್ ಕಂಟೆಂಟ್ನೆಲ್ಲ ನೀಟಾಗಿ ತೆಗಿಬೇಕು. ತೆಗೆದುಬಿಟ್ಟು ನೀವು ಏನು ಹಾಕಕ್ತಿರೋ ಮುಖಕ್ಕೆ ಹಾಕೋ ಪೌಡ್ರನ್ನ ಚೆನ್ನಾಗಿ ಉದುರಿಸೋದ್ರಿಂದ ಡ್ರೈ ಸ್ಕಿನ್ನೆಸ್ ಜಾಸ್ತಿ ಇರೋದ್ರಿಂದ ಆ ಇನ್ ಬಿಟ್ವೀನ್ ನೀವು ಬೆಡ್ ಸ್ಪೇಸಸಲ್ಲಿ ಏನು ಪ್ರಾಬ್ಲಮ್ ಇಲ್ಲದೆ ಇದ್ದರೆ ಸ್ಕಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ. ಸೊ ಮೋರ್ ಇಂಪಾರ್ಟೆಂಟ್ ಫ್ರೂಟ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹೈಡ್ರೇಷನ್ ಮೇಂಟೈನ್ ಮಾಡೋಕ್ಕೆ ಫ್ರೂಟ್ಸು ತೊಗೊಳ್ಳಿ ಅಂತ ಹೇಳ್ತೀವಿ. ಎಲ್ಲ ಥರ ಫ್ರೂಟ್ಸ್, ಡಯಾಬಿಟಿಸಲ್ಲಿ ನಾವು ಏನೇನು ಫ್ರೂಟ್ಸ್ ರೆಕಮೆಂಡ್ ಮಾಡಿದ್ದೀವೋ ಆ ಫ್ರೂಟ್ಸ್ನೆಲ್ಲ ನೀವು ತೊಗೊಳೋದ್ರಿಂದ ಹೈಡ್ರೇಷನ್ ಚೆನ್ನಾಗಿದ್ದರೆ ಸ್ಕಿನ್ ಹೆಲ್ತಿಯಾಗಿರುತ್ತೆ. ಸ್ಕಿನ್ ಹೆಲ್ತಿಯಾಗಿದ್ದರೆ ರಿಪೀಟೆಡ್ ಇನ್ಫೆಕ್ಷನ್ಸ್ ಬರೋ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ. ಬಟ್ ಕೆಲವು ಪೇಷಂಟ್ಸ್ಗೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಗ್ಯಾಂಗ್ರೀನ್ ಎಲ್ಲ ಆಗುತ್ತೆ. ಗ್ಯಾಂಗ್ರೀನ್ ಬರೋದಕ್ಕೆ ಕಾರಣನೇ ಬೇರೆ ಇರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಬ್ಲಾಕ್ ಆಗಿರುತ್ತೆ, ಸ್ಪರ್ಶಜ್ಞಾನ ಕಳ್ಕೊಂಡಿರ್ತಾರೆ, ಅದು ಸರಿಯಾಗಿ ಗಾಯಗಳು ವಾಸಿ ಆಗಿರಲ್ಲ, ಮಾಯಿದಿರಲ್ಲ, ಅದು ಕೂಡ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಚರ್ಮದಿಂದ ಬರೋಂಥದ್ದು ಮೇಲ್ಗಡೆ ಬರೋಂಥ ಪ್ರಾಬ್ಲಮ್ಸ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಡ್ರೈ ಸ್ಕಿನ್ನಿಂದನೇ ಬರೋದು. ಆ ಡ್ರೈ ಸ್ಕಿನ್ ಆಗದಿರಂಗೆ ನೀವು ನೋಡಿಕೊಂಡ್ರೆ ನಿಮಗೆ ಯಾವ ಪ್ರಾಬ್ಲಮ್ಸ್ ಇಲ್ದಂಗೆ ನೀವು ನೋಡ್ಬೋದು. ಸೊ ಡಯಾಬಿಟಿಕ್ ಪೇಷಂಟ್ಸು ಸ್ಕಿನ್ ಪ್ರಾಬ್ಲಮ್ಸ್ನ ಅರಿವು ತಿಳ್ಕೊಂಡ್ರೆ ನೀವು ಪ್ರಿವೆನ್ಷನ್ ಮಾಡೋದು ಭಾರಿ ಸುಲಭ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಏನೇ ಅನುಮಾನ ಇದ್ದರೂ ಎನಿ ಟೈಮ್ ನೀವು ಬಂದು ನಮ್ಮನ್ನ ಕನ್ಸಲ್ಟ್ ಮಾಡ್ಬೋದು. ನಮಸ್ಕಾರ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.